ವೀಕ್ಷಕರೇ ನಮಸ್ಕಾರ. ಚಿಕ್ಕಮಗಳೂರಿನ ಕಲ್ಲು ತೂರಾಟ ಪ್ರಕರಣ ಒಂದು ಮಲೆನಾಡನ್ನು ಬೆಚ್ಚಿ ಬೀಳಿಸಿತ್ತು. ಜೊತೆಗೆ ರಾಜ್ಯಾದ್ಯಂತ ಚರ್ಚೆಗೂ ಕೂಡ ಆ ಕಲ್ಲು ತೂರಾಟ ಪ್ರಕರಣ ಕಾರಣವಾಯಿತು. ಆರಂಭದಲ್ಲಿ ಒಂದು ಧರ್ಮದ ಹುಡುಗರು ಮತ್ತೊಂದು ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು ಹಿಂದೂ ಧರ್ಮದ ಮನೆಗಳನ್ನು ಗುರಿಯಾಗಿಸಿಕೊಂಡು ಕಲ್ಲು ತೂರುತ್ತಿದ್ದಾರೆ ಅನ್ನೋ ತರಹದ ಚರ್ಚೆಗಳು ಇಡೀ ಮಲೆನಾಡು ಆವರಿಸಿಕೊಳ್ತು. ಅದಾದ ನಂತರ ಒಂದಷ್ಟು ಜನ ಆಕ್ರೋಶಿತಗೊಂಡರು, ಒಂದಷ್ಟು ಜನ ಹೋರಾಟಗಾರರು ಬೀದಿಗೆ ಬಂದು ಪ್ರತಿಭಟನೆ ಮಾಡುವುದರ ಮುಖಾಂತರವಾಗಿ ಆ ಕೋಮುವಾದಿಗಳನ್ನು ಅರೆಸ್ಟ್ ಮಾಡಬೇಕು ಅಂಥೇಳಿ ಬೀದಿಗಿಳಿದು ಹೋರಾಟ ಮಾಡಿದ್ರು. ಆದರೆ ಈಗ ಆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಯಾರು ಕಲ್ಲು ಹೊಡೆದಿರಬಹುದು ಅಂಥೇಳಿ ಅಂದಾಜು ಮಾಡಲಾಗಿತ್ತೋ ಅವರು ಕಲ್ಲು ಹೊಡೆದಿರಲಿಲ್ಲ, ಬದಲಾಗಿ ಹೊಡೆದಿದ್ಯಾರು? ವೈರಲ್ ಆದಂತಹ CCTV ಫುಟೇಜ್ಗಳು ಕತೆ ಹೇಳ್ತಾ ಇದೆ. ಒಟ್ಟು ಈ ಪ್ರಕರಣದ ತಾತ್ಪರ್ಯಗಳು ವೈರಲ್ ಆಗ್ತಾ ಇರತಕ್ಕಂತಹ ವಿಡಿಯೋಗಳು ಹೇಳ್ತಾ ಇದೆ. ಹಾಗಾದರೆ ನಡೆದಿದ್ದೇನು? ಈ ಹಿಂದೆ ಸರ್ಕಾರಿ ಕಟ್ಟಡದಲ್ಲಿ ವಾಸ ಇದ್ದಂತಹ ಹೆಣ್ಣು ಮಗಳ ಮನೆಯ ಸುತ್ತ ಯಾರೋ ಅಪರಿಚಿತರು ದ್ವಿಚಕ್ರ ವಾಹನದಲ್ಲಿ ತಿರುಗಾಡ್ತಾ ಇದ್ರು. ಆ ಅಪರಿಚಿತ ಹುಡುಗರನ್ನು ಕರೆದು ಬುದ್ಧಿವಾದ ಹೇಳಿದ್ರಂತೆ ಆ ಮಹಿಳೆ. ನೀವು ಹಿಂಗೆ ಓಡಾಡೋದು ಸರಿಯಲ್ಲ, ಇದು ನಿಮಗೆ ಪರಿಚಯ ಇರತಕ್ಕಂತಹ ಪ್ರದೇಶವೂ ಅಲ್ಲ, ನೀವು ಇಬ್ಬರು ಯುವಕರು ನನಗೆ ಪರಿಚಯವೂ ಕೂಡ ಇಲ್ಲ, ನೀವು ನನ್ನ ಪ್ರದೇಶದಲ್ಲಿ ಅಪರಿಚಿತರು, ನೀವು ಹಿಂಗೆ ಓಡಾಡಬಾರ್ದು ಅಂಥೇಳಿ ಪ್ರಶ್ನೆ ಮಾಡಿದ್ದರಿಂದ ಉದ್ರಿಕ್ತಗೊಂಡ ಯುವಕರು ಮಾಡಿದ್ದು ಕಲ್ಲು ಪ್ರಹಾರ. ಈ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇದೆ. ಇನ್ನು ಪೊಲೀಸ್ ತನಿಖೆಯಲ್ಲಿ ಇದರ ಸತ್ಯಾಂಶಗಳು ಹೊರಬರಬೇಕು. ಆ ಪ್ರದೇಶದಲ್ಲಿ ತಿರುಗಾಡ್ತಾ ಇದ್ದ ಯುವಕರಿಗೆ ಬುದ್ಧಿ ಮಾತು ಹೇಳಿದ್ದಕ್ಕೆ ಆ ಕೋಪವನ್ನೇ ಮನಸ್ಸಿನಲ್ಲಿಟ್ಟುಕೊಂಡು ಅದೇ ಭಾಗಕ್ಕೆ ಬಂದು ಕಲ್ಲು ತೂರಿದ್ದಾರೆ ಎನ್ನುವಂಥ ಆರೋಪ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೌರಿ ಕಾಲುವೆ ಭರತ್ ಮತ್ತು ರಾಮನಹಳ್ಳಿಯ ದಿಲೀಪ್, ಹೀಗೆ ಇನ್ನೂ ಒಬ್ಬ ಯುವಕ ಸೇರಿ 3 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಗಾದರೆ ಈ ಹಿಂದೆ ಅಲ್ಲಿ ಚರ್ಚೆ ನಡೀತಾ ಇದ್ದಿದ್ದೇನು? ಒಂದು ಧರ್ಮದ ಯುವಕರು ಮತ್ತೊಂದು ಧರ್ಮದ ಮನೆಗಳನ್ನು ಟಾರ್ಗೆಟ್ ಮಾಡಿ ಉದ್ದೇಶಪೂರ್ವಕವಾಗಿಯೇ ಕಲ್ಲು ತೂರುತ್ತಿದ್ದಾರೆ. ಅದಕ್ಕೊಂದು ಧರ್ಮದ ಬಣ್ಣವನ್ನು ಲೇಪಿಸಿ ಇಡೀ ಚಿಕ್ಕಮಗಳೂರು, ಶಾಂತವಾಗಿದ್ದ ಚಿಕ್ಕಮಗಳೂರು, ಯಾವ ತರಹದ ಚಿಕ್ಕಮಗಳೂರು, ಹಿಂದೂ ಮುಸ್ಲಿಂ ಪ್ರತಿಯೊಬ್ಬರು ಸೌಹಾರ್ದಯುತವಾಗಿ ಬದುಕ್ತಾ ಇರತಕ್ಕಂತಹ ಚಿಕ್ಕಮಗಳೂರಿನಲ್ಲಿ ಕಲ್ಲು ತೂರಾಟದ ಸೋಗಿನಲ್ಲಿ ಕೋಮುಗಲಭೆ ಮಾಡಬೇಕು ಅಂಥೇಳಿ ಆಸೆ ಪಟ್ಟವರ ಕನಸಿಗೆ ಬಿದ್ದ ಬೆಂಕಿ ಇದು. ಪೊಲೀಸರು ತನಿಖೆ ಮಾಡಿದ್ರು, ಅದರಲ್ಲೊಂದಷ್ಟು ವಿಡಿಯೋ ಫುಟೇಜ್ಗಳನ್ನು ಕಲೆ ಹಾಕಿದ್ರು. ಆ ವಿಡಿಯೋ ಫುಟೇಜ್ನಲ್ಲಿ ಒಂದಷ್ಟು ಅನುಮಾನಾಸ್ಪದ ಯುವಕರನ್ನು ಭೇದಿಸಿದಾಗ ಈ ಸತ್ಯ ಬಯಲಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪರವಿರೋಧ ಚರ್ಚೆಗೂ ಕೂಡ ಕಾರಣವಾಗಿದ್ದ ಮಲೆನಾಡು ಕಲ್ಲು ತೂರಾಟ ಪ್ರಕರಣ ಈಗ ಸುಖಾಂತ್ಯ ಕಂಡಿದೆ. ನಾನು ಹೇಳಿದ ಹಾಗೆ ಗೌರಿ ಕಾಲುವೆ ಭರತ್ ಮತ್ತು ರಾಮನಹಳ್ಳಿಯ ದಿಲೀಪ್, ಇನ್ನೂ ಒಬ್ಬ ಯುವಕನು ಸೇರಿ 3 ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಹಾಗಾದರೆ ಇದಕ್ಕೆ ಯಾಕೆ ಧರ್ಮದ ಲೇಪವನ್ನು ಹಚ್ಚುತ್ತೀರಾ ಅಂಥೇಳಿ ಸಾರ್ವಜನಿಕರು ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆಯನ್ನು ಮಾಡ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.